ಅಶ್ವವೇಗ ನೋಡಕತ್ತಿರೋ ಎಲ್ಲ ಮಂದಿಗೆ ನಮಸ್ಕಾರಪ್ಪ. ನಾ ವಿಜಯಲಕ್ಷ್ಮಿ. ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ಅವ್ವ ಅಂತ ಇದ್ದೇ ಇರ್ತಾಳೆ, ಹೌದಲ್ರಿ? ಅಡ್ಗಿ ಮನ್ಯಾಗ ಮೂಲ್ಯಾಗರ ಎಲ್ಲರೂ ಒಂದು ಕಡೆ ಕೊಳತು ಟಮಾಟಿ ಹಣ್ಣು, ಕೊಳ್ತೋಗಿರೋ ಆಲೂಗಡ್ಡಿ ಇದ್ದೇ ಇರ್ತೈತಿ. ನೀವು ಎಷ್ಟು ಸಲ ಹೇಳಿದ್ರು ಆಕಿ ಚೆಲ್ಲಿರಂಗಿಲ್ಲ ನೋಡ್ರಿ. ಹಳೆ ಮಸಾಲೆ ಕವರ್ನ್ಯಾಗ ಒಂದು ಚಮಚಿ ಮಸಾಲೆ ಇದ್ರೆ ಅದು ಎದಕ್ಕಾರ ಬೇಕಾಕೈತಿ ಬಿಡ ಅಂತ ಈ ಹೆಣ್ಮಕ್ಳು ಜೋಪಾನ ಮಾಡ್ಕೊಂಡು ಬಂದಿರ್ತಾರೆ. ಇಂಥ ಅದಕ್ಕೆ ಯಾವಾಗ್ಲೂ ಮಕ್ಕಳಿಗೆ ಒಳ್ಳೆತನ ಬಯಸ್ತಾಳ್ರಿ. ಹಿಂದಿನ ಕಾಲದಾಗ ಎಲ್ಲ ಮಸಾಲೆ ಪದಾರ್ಥಗಳು ಆಮೇಲೆ ಕೈಪಲ್ಯಗಳನ್ನ ಎಲ್ಲ ಮನ್ಯಾಗ ರೆಡಿ ಮಾಡ್ತಿದ್ರಿ. ಆದ್ರೆ ಈಗ ಹಂಗಲ್ ನೋಡ್ರಿ, ಎಲ್ಲರೂ ಫಸ್ಟ್ ಕ್ಲಾಸ್ ಏಕದಮ್ ರೆಡಿಮೇಡ್ ಫುಡ್ ಮೇಲೆ ಅಡ್ಡು ಬಿದ್ದುಬಿಟ್ಟಾರಿ. ಇಂಥ ಊಟದ ಎಕ್ಸ್ಪೈರಿ ಡೇಟ್ ಮುಗ್ದೈತೆ ಅನ್ನೋದು ಗೊತ್ತಿರಂಗಿಲ್ರಿ ಇವಕ್ಕ. ಇಂಥದ್ದು ಒಂದು ಸತ್ಯದ ಘಟನೆ ನಡೆದೈತೆ ನೋಡ್ರಿ. ಯಾರೋ ಇದನ್ನ ಸೋಷಿಯಲ್ ಮೀಡಿಯಾದಾಗ ಪೋಸ್ಟ್ ಮಾಡ್ಯಾರ. ಆಕಿ ಅವ್ವ ದಿನಾಲು ಅಡ್ಗೆ ಮಾಡ್ಯಾಳ್ರಿ. ಇದನ್ನ ತಿಂದು ಮಗಳು ಹೇಳಾಳ, ಯಾಕೋ ಇವತ್ತು ಅಡಿಗೆ ಚಲೋನ ಆಗಿಲ್ಲ ನೋಡ್ಬೇ ಅಂದಾಳ. ಅದಕ್ಕೆ ಐಕಿ ಅವ್ವ, ಅಯ್ಯ ಹೌದೇನ, ನಾ ದಿನ ಏನು ಮಸಾಲೆ ಹಾಕ್ತೀನಿ ಅದನ್ನ ಹಾಕಿನಿ, ಅದೆಂಗೆ ಚಲೋ ಆಗಿಲ್ಲ ಯವ್ವ, ನೋಡಿಲಿ ಇದ ಮಸಾಲೆ ಡಬ್ಬಿ, ದಿನ ಇದನ್ನ ಹಾಕ್ತೀನಿ ನಾನು ಮಸಾಲೆ ಅಂದಾಳ. ಯವ್ವ ಈ ಡಬ್ಬಿ ನೋಡಿ ಆಕಿ ಮಗಳು ಹೇಳ್ತೀನ್ರಿ, ನಿಮಗೆ ತಲೆ ಚಕ್ರ ಬಂದು ಬೀಳೋದೊಂದು ಬಾಕಿ ಐತ್ ನೋಡ್ರಿ. ಬೇ ಯಾರನ್ನಾರ ಸಾಯ ಹೊಡ್ದಿ ನೀನ, ಈ ಮಸಾಲೆ ಎಕ್ಸ್ಪೈರ್ಡ್ ಆಗಿ 24 ವರ್ಷ ಆಗೈತ್ ಬೇ, ತಲೆಗಿಲಿ ಕೆಟ್ಟೈತೆ ನಿನಗ. ನೋಡಿಲಿ ಡಿಸೆಂಬರ್ 16, 1999 ಅಂತ ಬರ್ದೈತಿ. ಪುಣ್ಯಕ್ಕೆ ಯಾರಿಗೇನು ಆಗಿಲ್ಲ ನೋಡು. ಇನ್ನೊಂದ್ಸರ ನೀ ಅಡ್ಗೆ ಮಾಡ್ಬೇಕಂದ್ರು ನೋಡ್ಕೊಂಡು ಮಾಡ ಅಂತ ಬೈದಾಳ್ರಿ. ಇನ್ನು ಇದನ್ನ ನೋಡಿ ಎಷ್ಟೋ ಮಂದಿ ನೀವು ಇಂಥ ಊಟ ತಿಂದ್ರು ನಿಮ್ಗೇನಾಗಿಲ್ಲ ಅಂತ ಕಮೆಂಟ್ ಮಾಡ್ಯಾರ ನೋಡ್ರಿ. ನೀವು ಇಂಥ ಮಸಾಲೆ ತಿಂದ ದವಾಖಾನಿಗೆ ಹೋದೋರು, ಹೊಟ್ಟೆಬ್ಯಾನೆ ಆಗಿ ಮನ್ಯಾಗ ಮಕ್ಕೊಂಡೋರು ಯಾರಿದ್ರ ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿಪ್ಪ. ಮತ್ ಮರತ್ಗಿದ್ದೀರಿ. ಅಲ್ಲಿವರೆಗೂ ನೋಡ್ತೀರಿ ನಮ್ಮ ಅಶ್ವವೇಗ ಚಾನಲ್.